ಬಡವರ ಅನ್ನಭಾಗ್ಯ ಅಕ್ಕಿಗೆ ಲಾರಿ ಚಾಲಕರೇ ಕನ್ನ ಹಾಕ್ತಿದ್ದಾರೆ. ಬಡವರಿಗೆ ನೀಡುವಂತ ಅಕ್ಕಿಯನ್ನ ಕಳ್ಳರು ಕದೀತಾ ಇದ್ದಾರೆ. ಬಡವರ ಅಕ್ಕಿ ಕಾಳಸಂತೆಯಲ್ಲಿ ಚಾಲಕರಿಂದ ಮಾರಾಟವಾಗ್ತಾ ಇದೆ. ಶಿವಮೊಗ್ಗ ಹೊರವಲಯದ ಹೊನ್ನಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೋದಾಮಿಗೆ ತಲುಪೋದಕ್ಕೂ ಮುಂಚೆನೆ ಅಕ್ಕಿ ಮೂಟೆಗಳಿಗೆ ಕನ್ನ ಹಾಕ್ತಿದ್ದಾರೆ. ಅಕ್ಕಿಯನ್ನ ಹೊತ್ತಂತ ಲಾರಿ ನ್ಯಾಯಬೆಲೆ ಅಂಗಡಿ ತಲುಪೋದಕ್ಕೂ ಮೊದಲೇ ಕಳ್ಳತನವಾಗ್ತಾ ಇದೆ. ಲಾರಿಯಿಂದ ಮೂಟೆ ಇಳಿಸಿ ಕೊಡ್ತಾ ಇದ್ದಾರೆ ದಂಧೆಕೋರರು. ಲಾರಿಯಿಂದ ಮೂಟೆಯನ್ನ ಇಳಿಸ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಅಕ್ರಮ ನಡೀತಾ ಇದ್ರು. ಆಹಾರ ಅಧಿಕಾರಿಗಳು ಜಾಣ ಕುರುಡು ತೋರಿದ್ದಾರೆ. ಒಂದು ಕಡೆಯಲ್ಲಿ ಕೆಲವೊಂದು ಕಡೆ ಈ ಶಾರ್ಟೇಜ್ ಬರ್ತಾ ಇದೆ ಅಕ್ಕಿಯ ವಿತರಣೆಯಲ್ಲಿ. ಇಲ್ಲಿ ನೋಡಿದ್ರೆ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು ನೀವು. ನ್ಯಾಯಬೆಲೆ ಅಂಗಡಿಗೆ ಹೋಗೋದಕ್ಕೂ ಮುಂಚಿತವಾಗಿನೇ ಮೂಟೆಗಟ್ಲೆ ಅಕ್ಕಿಯನ್ನ ಈ ರೀತಿ ಕದ್ದೊಯ್ತಾ ಇದ್ದಾರೆ. ನೋಡಿ, ಆ ಪ್ಯಾಕಿಂಗ್ ಎಲ್ಲ ಹಾಗೇ ಇರುತ್ತೆ. ಒಳಗಡೆ ಕೈ ಹಾಕಿ ಮೂಟೆಗಳನ್ನ ಇಳಿಸ್ತಾರೆ, ಮತ್ತೆ ಹಾಗೆ ಲಾಕ್ ಮಾಡಿಕೊಂಡು ಹೋಗ್ತಾರೆ. ಗೋದಾಮಿಗೆ ಹೋಗೋದಕ್ಕೂ ಮುಂಚೆನೆ ಅಕ್ಕಿ ಮೂಟೆಗಳಿಗೆ ಕನ್ನ ಹಾಕ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ನೀವು ಗಮನಿಸಬಹುದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಅಲ್ಲಲ್ಲಿ ಅಕ್ಕಿಯನ್ನ ವಿತರಣೆ ಮಾಡಬೇಕಾದ್ರೆ ಶಾರ್ಟೇಜ್ ಬರ್ತಾ ಇದೆ ಅನ್ನುವಂತ ಕಂಪ್ಲೇಂಟ್ಸ್ ಈ ನಡುವೆ ಈಗ ಗೊತ್ತಾಗ್ತಾ ಇದೆ. ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯದಲ್ಲಿ ಗೋದಾಮಿಗೆ ಹೋಗೋದಕ್ಕೂ ಮುಂಚೆನೆ ಕನ್ನ ಹಾಕಲಾಗ್ತಾ ಇದೆ ಅಂತ. ಎಲ್ಲಿ ನಡೆದಿರುವಂತದ್ದು, ಜೊತೆಗೆ ಯಾರ್ಯಾರ ಕೈವಾಡ ಇದೆ ಇದರಲ್ಲಿ, ಅಲ್ಲಿ ತುಂಬಾ ಜನ ನೋಡಬಹುದು ನಾವು ಈ ದೃಶ್ಯದಲ್ಲಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಸವರಾಜ್? ಶಿವಮೊಗ್ಗದಲ್ಲಿ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿ ಇದೆ, ಆ ಅಕ್ಕಿ ಬಡವರಿಗೆ ಸೇರ್ತಾ ಇಲ್ಲ, ಅದು ಅಣ್ಣರ ಪಾಲಾಗ್ತಿರೋದು ಕೂಡ ಸಾಕಷ್ಟು ಉದಾಹರಣೆಗಳಿದಾವೆ. ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು, ಈ ಒಂದು ಪ್ರಕರಣ ನೋಡಿದಾಗ ಶಿವಮೊಗ್ಗದ ಹೊರವಲಯದಿರುವಂತಹ ಹೊನ್ನಾಪುರ ಇದೆ, ಮುಖ್ಯ ರಸ್ತೆ ಇದೆ, ಅಲ್ಲಿರುವಂತಹ ಅಲ್ಲಿ ಘಟನೆ ಆಗಿದೆ. ಇದು ಏನು ಲಾರಿಯಿಂದ ಏನು ಅಕ್ಕಿ ಇಡಿಸ್ತಾ ಇದಾರೆ, ಆ ಅಕ್ಕಿ ಇಡಿಸೋ ಸಂದರ್ಭದಲ್ಲಿ ಏನು ಅಕ್ಕಿಯನ್ನ ಕೂಡ ಬೇರೆ ಕಡೆ ಸಾಗಾಟ ಮಾಡ್ತಿರೋದು ಸ್ಪಷ್ಟವಾಗಿ ಒಂದು ದೃಶ್ಯ ಕಂಡು ಬರ್ತಾ ಇದೆ. ನಾವು ಇವತ್ತು ಬೆಳಗ್ಗೆ ಕೂಡ TV9 ವರದಿ ಮಾಡಿತ್ತು. ಶಿವಮೊಗ್ಗದಲ್ಲಿ ಕೂಡ ಕೆಲವೊಂದು ಏನ್ ನ್ಯಾಯಬೆಲೆ ಅಂಗಡಿ ಇದಾವೆ, ಆ ನ್ಯಾಯಬೆಲೆ ಅಂಗಡಿ ಹೋಗಿ ಒಂದು ರಿಯಾಲಿಟಿ ಚೆಕ್ ಅನ್ನು TV9 ಮಾಡಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂಗಡಿ ಬಾಗಿಲು ಹಾಕಿತ್ತು. ಕಾರಣ ಇಷ್ಟಂತಂದ್ರೆ ಅಕ್ಕಿ ಬಂದಿತ್ತು, ಅಕ್ಕಿ ಖಾಲಿ ಆಗಿದೆ, ನಮಗೆ ಯಾವುದೇ ರೀತಿಯಿಂದ ದಾಸ್ತಾನು ಸಂಗ್ರಹ ಅಂತೇಳಿ ಬಂದಂತ ಜನರು ವಾಪಸ್ ಹೋಗ್ತಾ ಇದ್ರು. ಅಂದ್ರೆ ಈ ತಿಂಗಳು ಕೂಡ ಪ್ರತಿಯೊಂದು ಕುಟುಂಬದ ಸದಸ್ಯನಿಗೆ 5 ಕೆಜಿ ಜಾಸ್ತಿ ಅಕ್ಕಿ ಬರ್ತಾ ಇದೆ. ಅಂದ್ರೆ 10 ಕೆಜಿ ಬರಕ 15 ಕೆಜಿ ಆತನಿಗೆ ಬರ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾಯಬೆಲೆ ಅಂಗಡಿಗೆ ದಾಸ್ತಾನು ಬರಬೇಕಾಗಿದೆ, ಅದು ಬರ್ತಾ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಕಾಳಸಂತೆಯಲ್ಲಿ ಈ ಒಂದು ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಈ ಅನ್ನಭಾಗ್ಯ ಅಕ್ಕಿ ಏನಿದೆ, ಇದು ಒಂದು ದೊಡ್ಡ ಮಾಫಿಯಾನೇ. ಇದು ಈ ಬಂದಂತ ಅಕ್ಕಿಯನ್ನ ತುಂಬಾ ಜಾಣತನದಿಂದ ತುಂಬಾ ಉಪಾಯವಾಗಿ ಆ ಬಂದಂತ ಅಕ್ಕಿಯನ್ನ ಬೇರೆ ಕಡೆ ಸಾಗಾಟ ಮಾಡಲಾಗ್ತದೆ. ಈ ಒಂದು ಪ್ರಕರಣದಿಂದ ಕಂಡು ಬಂದ ನಂತರ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ. ಅಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಮಾನಿಟರಿಂಗ್ ಮಾಡ್ಬೇಕಾಗತ್ತೆ, ಎಲ್ಲೆಲ್ಲಿ ಬರುತ್ತೆ ಏನು ಹೋಗುತ್ತೆ ಅಂತ ಹೇಳಿ. ಅದು ಯಾವುದೂ ಕೂಡ ಲೆಕ್ಕಕ್ಕಿಲ್ಲದಂಗೆ ರಾಜಾರೋಷವಾಗಿ ಈ ಒಂದು ಪ್ರಕರಣ ನಡೆದಿದೆ. ಸಾಕಷ್ಟು ಒಂದು ರೀತಿಯಿಂದ ಏನು ಬಡವರಿಗೆ ಏನು ಹಣ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ, ಅದು ಎಲ್ಲೂ ಕೂಡ ತಲುಪ್ತಾ ಇಲ್ಲ. ಒಂದ್ ಕಡೆ ಆದ್ರೆ ಬಂದಂತ ಅಕ್ಕಿಗಳನ್ನ ಈ ರೀತಿ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಕಳ್ಳ ಸಾಗಾಟ ಮೂಲಕವಾಗಿ ಅವರು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.